ಸರ್ ಬೇಗ ಮಾತಾಡಿ ಫಿನಿಶ್ ಮಾಡಿ. ಪ್ರಥಮ ಬಾರಿ ಬಂದಿದ್ದೀರಿ, ಅದಕ್ಕೆ ಎಲ್ಲಕ್ಕಿಂತ ಮೊದಲ ಆದ್ಯತೆ. ಈಗ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆ. ಜೋರು ಮಾತಾಡಿ, ಮೈಕ್ ಸರಿ ಉಂಟು, ನೀವು ವಾಯ್ಸ್ ಸರಿ ಮಾಡಿ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆ. ಇದು ಹಾವೇರಿ ಜಿಲ್ಲೆ, ಇದು ಸರ್ವಜ್ಞನ ನಾಡು, ಇದು ಕನಕದಾಸರ ನಾಡು, ಇದು ಶಿಶುನಾಳ ಶರೀಫರು ಹಾಗೂ ನಮ್ಮ ಕುಮಾರ ಶಿವಯೋಗಿಗಳು, ಪಂಚಾಕ್ಷರ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು, ಹಾಗೆ ಭಾವೈಕ್ಯತೆ ಮಠವಾದಂಥ ಫಕೀರೇಶ್ವರ ನಾಡಿದು. ಈ ನಾಡಿನಲ್ಲಿ ಬರುವ ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರದಿಂದ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದ ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೂ ಕೂಡ ತಮ್ಮ ಮುಖಾಂತರ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನನ್ನ ಮತಕ್ಷೇತ್ರದ ಸವಣೂರು ತಹಸೀಲ್ದಾರ್ ಆಫೀಸು ಸುಮಾರು 2001ರಲ್ಲಿ ಒಂದು ಕುಡಿಯುವ ನೀರಿನ ಗಲಾಟೆಯಲ್ಲಿ ಅದು ಸುಟ್ಟು ಹೋಗಿತ್ತು. ಅಲ್ಲಿರುವ ಎಲ್ಲ ದಾಖಲೆಗಳು ಎಲ್ಲ ನಾಶ ಆಗಿದ್ದಾವು. ಸುಮಾರು 20 ವರ್ಷಗಳಿಂದ ಸವಣೂರು ತಾಲೂಕಿನ ನನ್ನ ವಿಧಾನಸಭಾ ಕ್ಷೇತ್ರದ ಸವಣೂರು ತಾಲೂಕಿನಲ್ಲಿ ರೈತರು ದಾಖಲೆಗಳಿಗೆ ಪರದಾಡ್ತಾ ಇದ್ದಾರೆ. 20 ವರ್ಷದ ನಂತರ ಕೂಡ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆನೂ ಬಗೆಹರಿದಿಲ್ಲ. ಜೊತೆಗೆ ಸುಟ್ಟು ನಾಶವಾದಂತಹ ದಾಖಲೆಗಳನ್ನ ಸಮಸ್ಯೆ ಕೂಡ ಬಗೆಹರಿದಿಲ್ಲ. ತಮ್ಮ ಮುಖಾಂತರ ನಾನು ಸಚಿವರಲ್ಲಿ ಈಗಾಗಲೇ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ, ಆದಷ್ಟು ಬೇಗ ಆ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕಂತೇಳಿ ನಾನು ತಮ್ಮ ಮುಖಾಂತರ ಮನವಿ ಮಾಡ್ತೇನೆ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಮುಖ್ಯವಾಗಿ ಬೆಣ್ಣೆಹಳ್ಳದ ಉಗಮ ಸ್ಥಾನ ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರದ ಒಂದು ಹೊಸೂರು ಗ್ರಾಮದಲ್ಲಿ ಬೆಣ್ಣೆಹಳ್ಳ ಉಗಮವಾಗಿದೆ. ಈಗಾಗಲೇ ನಮ್ಮ ಸರ್ಕಾರ ಏನು ಬೆಣ್ಣೆಹಳ್ಳದಿಂದ ಉತ್ತರ ಕರ್ನಾಟಕದ ಬಹಳಷ್ಟು ಜಿಲ್ಲೆಗಳಲ್ಲಿ ಆಕಸ್ಮಿಕವಾಗಿ ಪ್ರವಾಹ ಬಂದು ಹಾನಿ ಆಗ್ತಾ ಇತ್ತು, ಅದಕ್ಕೆ ಒಂದು ಯೋಜನೆಯನ್ನು ಸಿದ್ಧಪಡಿಸಿದ್ದಾರೆ. ಸುಮಾರು 200 ಕೋಟಿ ರೂಪಾಯಿ ಯೋಜನೆಯನ್ನು ಬೆಣ್ಣೆಹಳ್ಳಕ್ಕಾಗಿ ನಮ್ಮ ಸರ್ಕಾರ ಈಗ ಘೋಷಣೆ ಮಾಡಿದೆ. ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ನಾನು ಒಂದು ಮನವಿ ಮಾಡ್ತೇನೆ, ಬೆಣ್ಣೆಹಳ್ಳದ ಉಗಮ ಸ್ಥಾನ ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರದ ಹೊಸೂರು, ಅಲ್ಲಿಂದಲೇ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಅವರಿಗೆ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಓಕೆ. ನನ್ನ ವಿಧಾನಸಭಾ ಕ್ಷೇತ್ರದ ಶಿಗ್ಗಾಂವ ಸೋನೂರು ಮತ್ತು ಬಂಕಾಪುರ್ ಮೂರು ಒಂದು ಪುರಸಭೆಗಳಿವೆ. ಅಲ್ಲಿ 15 ದಿನಕ್ಕೊಮ್ಮೆ ನೀರು ಬರ್ತಾ ಇದೆ. ಅಲ್ಲಿ ಕುಡಿಯುವ ನೀರಿನ ಬಹಳಷ್ಟು ದೊಡ್ಡ ಸಮಸ್ಯೆ ಇದೆ. ಈಗಾಗಲೇ ಶಿಗ್ಗಾಂವಿಗೆ ನಾಗನೂರ್ ಕೆರೆ, ಸವಣೂರಿಗೆ ಮೋತಿ ತಾಲಾಬ್ ಹಾಗೂ ಬಂಕಾಪುರ್ಗೆ ನಮ್ಮ ತವರಮೆಳೆಯಲ್ಲಿ ಕೆರೆ ಅಂತೇಳಿ 3 ಕೆರೆಗಳನ್ನು ಐಡೆಂಟಿಫೈ ಮಾಡಿದವು. ತಮ್ಮ ಮುಖಾಂತರ ನಾನು ಸಚಿವರಿಗೆ ಮನವಿ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಆ 3 ಕೆರೆಗಳಿಂದ ಆ 3 ಪಟ್ಟಣಗಳಿಗೆ ನೀರಿನ ವ್ಯವಸ್ಥೆ ಮಾಡಿದರೆ ಸುಮಾರು 15 ದಿನಕ್ಕೊಮ್ಮೆ ನೀರು ಬರ್ತಾ ಇದೆ. ವಾರಕ್ಕೆ 2 ದಿನ ಆದ್ರೂ ಕೊಟ್ಟರೆ 1 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತಹ 3 ಪಟ್ಟಣಗಳಲ್ಲಿ ನೀರಿನ ಬವಣೆ ತಪ್ಪುತ್ತೆ ಅಂತೇಳಿ ಈ ಮುಖಾಂತರ ತಮ್ಮಲ್ಲಿ ನಾನು ಸಚಿವರಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಬೇಗ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ 371 ಜೆ ಕೊಡೋ ಮುಖಾಂತರ 6 ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನ ಸಿಕ್ಕಿದೆ. ಜೊತೆಗೆ ತುಂಗಭದ್ರಾ ಡ್ಯಾಮಿನಿಂದ ನಮ್ಮ ಬಳ್ಳಾರಿ ಮತ್ತು ವಿಜಯಪುರ ಜಿಲ್ಲೆಗಳಿಗೂ ನೀರಾವರಿ ಸೌಲಭ್ಯ ಇದೆ. ಬಿಜಾಪುರ, ಬಾಗಲಕೋಟೆಗೂ ಸೌಲಭ್ಯ ಇದೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಹೆಬ್ಬಾಗಿಲು, ಹಾವೇರಿ, ಗದಗ ಮತ್ತು ಧಾರವಾಡಗೆ ಯಾವುದೇ ರೀತಿಯ ಶಾಶ್ವತ ನೀರಾವರಿ ಯೋಜನೆ ಇಲ್ಲ. ಕುಡಿಯುವ ನೀರಿಗೆ ಇಲ್ಲಿ ಸಮಸ್ಯೆ ಇದೆ. ಆದ್ದರಿಂದ ವರ್ಧಾ ಬಿಡ್ತಿ ನದಿ ಜೋಡಣೆ ಮಾಡುವ ಮುಖಾಂತರ ಧಾರವಾಡ, ಹಾವೇರಿ ಹಾಗೂ ಗದಗ ಜಿಲ್ಲೆಗಳಿಗೆ ಅದನ್ನು ಒಂದು ಯೋಜನೆಯನ್ನು ತರುವ ಮುಖಾಂತರ ಶಾಶ್ವತ ನೀರಾವರಿ ಯೋಜನೆಯನ್ನು ಕಲ್ಪಿಸಿಕೊಡಬೇಕಂತೇಳಿ ತಮ್ಮ ಮುಖಾಂತರ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಅದರಲ್ಲೂ ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರ ಇದೆ, ಅದರಲ್ಲಿ ಅರ್ಧ ಭಾಗ ಅರೆ ಮಲೆನಾಡು ಮತ್ತು ಇನ್ನು ಅರ್ಧ ಭಾಗ ಬಯಲುಸೀಮೆ ಇದೆ. ಅತಿ ಹೆಚ್ಚು ಮಳೆ ಬರ್ತೈತೆ ಅಂತೇಳಿ ಆ ಭಾಗದ ಜನ ಭತ್ತ, ಕಬ್ಬು, ಶುಂಠಿ ಇಂತಹ ಬೆಳೆಗಳು ಹಾಕಿದಾಗ ಮಳೆ ಏನಾದ್ರೂ ಕಡಿಮೆ ಆದಲ್ಲಿ ಬೆಳೆಗಳು ಸಂಪೂರ್ಣ ನಾಶ ಆಗ್ತಾವ. ಬಯಲು ಸೀಮೆ ಭಾಗದಲ್ಲಿ ಅಲ್ಲೇ ಏನಾದ್ರೂ ಅವರು ಬಯಲು ಸೀಮೆಗೆ ಬರುವಂತ ನಮ್ಮ ಶೇಂಗಾ, ಸೋಯಾಬೀನ್ ಇಂಥ ಬೆಳೆಗಳನ್ನು ಹತ್ತಿ ಬೆಳೆದಾಗ ಏನಾದ್ರೂ ಮಳೆ ಹೆಚ್ಚಾದಲ್ಲಿ ಯಾವುದೇ ರೀತಿಯ ಬೆಳೆಗಳು ಕೈಗೆ ಸಿಗುವುದಿಲ್ಲ. ಸತತವಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೊರೋನಾ ಬಂತು, ಅದರ ನಂತರ ಸತತವಾಗಿ ಬರಗಾಲ, ಅದರ ನಂತರ ಅತಿವೃಷ್ಟಿ, ಅದರಿಂದ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರಿಗೆ ಯಾವುದೇ ರೀತಿಯ ಬೆಳೆಗಳನ್ನು ಪಡೆದುಕೊಳ್ಳಿಕ್ಕಾಗಿಲ್ಲ. ನಾನು ತಮ್ಮ ಮುಖಾಂತರ ಮನವಿ ಮಾಡಲಿಕ್ಕೆ ಬಯಸ್ತೇನೆ, ನಮ್ಮ ವರ್ಧಾ ಮತ್ತು ಬಿಡ್ತಿ ನದಿ ಜೋಡಣೆ ಮಾಡುವ ಮುಖಾಂತರ ನಮ್ಮ ವಿಧಾನಸಭಾ ಕ್ಷೇತ್ರ ಹಾಗೂ ಹಾವೇರಿ, ಗದಗ, ಧಾರವಾಡ ಜಿಲ್ಲೆಗಳಿಗೆ ಅದನ್ನು ಅನುಕೂಲ ಮಾಡಿಕೊಟ್ರೆ ಅಲ್ಲಿ ಶಾಶ್ವತ ನೀರಾವರಿ ಯೋಜನೆ ಬರ್ತೈತಿ. ಅಲ್ಲಿಯ ರೈತರ ಒಂದು ಜೀವನನೂ ಕೂಡ ಹಸನಾಗ್ತೈತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.
ಏನಾದರೂ ನಮ್ಮ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡದೇ ಇದ್ದಲ್ಲಿ ನಮ್ಮ ಧಾರವಾಡ ಹಾವೇರಿ ಗದಗಿನ ಜನ ಕೇವಲ ಅನ್ನಕ್ಕಾಗಿ ಗೋವಾ ಕಾಫಿ ಸೀಮೆಯಲ್ಲಿ ದುಡಿಯೋಕೆ ಹೋಗುವಂತ ಪರಿಸ್ಥಿತಿ ಬರ್ತಿತ್ತು. ಈಗ ನನ್ನ ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಈ ಗ್ಯಾರಂಟಿ ಯೋಜನೆಗಳ ಮುಖಾಂತರ 250 ಕೋಟಿ ರೂಪಾಯಿ ದುಡ್ಡು ಇವತ್ತು ಸಾರ್ವಜನಿಕ ನೇರವಾಗಿ ತಮ್ಮ ಅಕೌಂಟಿಗೆ ಹೋಗ್ತಾ ಇದೆ. ಅದರಿಂದ ಜನರಿಗೆ ಏನು ಜೀವನೋಪಾಯಕ್ಕೆ ಏನು ಬೇಕು ಅದು ಅವರಿಗೆ ನೇರವಾಗಿ ಯಾವುದೇ ತರಹದ ಮೀಡಿಯೇಟ್ ಇಲ್ದಂಗೆ ಡೈರೆಕ್ಟ್ ನಮ್ಮ ಎಲ್ಲ ಸಾರ್ವಜನಿಕರಿಗೆ ದೊರಕ್ತಾ ಇದೆ. ಅದರಿಂದ ಏನು ಈ ಬರಗಾಲ ಆನಂತರ ಅತಿವೃಷ್ಟಿ ಕೊರೋನಾದಂತ ದೊಡ್ಡ ಸಮಸ್ಯೆಗಳು ಹೋದ್ರೂ ಕೂಡ ನಮ್ಮ ಈ ಕ್ಷೇತ್ರ ಜನ 3 ಹೊತ್ತು ತಾವು ಊಟ ಮಾಡಿ ಇವತ್ತು ಈ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ವಿಶೇಷವಾಗಿ ನಾನು ತಮ್ಮಲ್ಲಿ ಮತ್ತೊಂದು ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಈಗಾಗಲೇ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ರೈತರಿಗೆ ಬೆಲೆಗಳ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ 2014ರಲ್ಲಿ ಇನ್ನು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರುವ ಪೂರ್ಣದಲ್ಲಿ ಅವರು ಒಂದು ದೇಶಕ್ಕೊಂದು ಮಾತನ್ನು ಕೊಟ್ಟಿದ್ರು. ಅಧಿಕಾರಕ್ಕೆ ಬಂದ ತಕ್ಷಣ ರೈತರ ಏನು ಬೆಲೆಗಳನ್ನು ನಾವು ದ್ವಿಗುಣ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ರೈತರ ಬೆಳೆಯುವಂತ ಬೆಳೆಗಳ ಬೆಲೆ ದ್ವಿಗುಣ ಆಗಿಲ್ಲ. ಆದ್ರೆ ರೈತರು ಉಪಯೋಗಿಸುವಂತ ಗೊಬ್ಬರ, ಡೀಸೆಲ್, ಪೆಟ್ರೋಲ್ ಮತ್ತೇನು ರಾಸಾಯನಿಕ ಔಷಧಿಗಳಾವು ಅದರ ಬೆಲೆಗಳು ಡಬಲ್ ಅಲ್ಲ ಟ್ರಿಬಲ್ ಆಗಿದ್ದಾವು. ಆದರೆ ಯಾವುದೇ ರೀತಿಯ ಬೆಳೆಗಳಿಗೆ ಸರಿಯಾದ ಬೆಲೆಯನ್ನು ಸಿಗ್ತಾ ಇಲ್ಲ. ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ, ರೈತರು ಬೆಳೆಯುವಂತ ಬೆಳೆಗಳಿಗೆ ಸೂಕ್ತವಾದ ಬೆಲೆ ಕೊಡಿಸುವಂತ ನ್ಯಾಯಯುತವಾದ ಬೆಲೆ ಕೊಡಿಸುವಂತ ಕೆಲಸ ಮುಂದಿನ ದಿನಗಳಲ್ಲಿ ಆಗಬೇಕಾಗಿದೆ. ಮತ್ತು ಈ ಸದನದಲ್ಲಿ ಅದರ ಬಗ್ಗೆ ವಿಶೇಷವಾಗಿ ರೈತರು ಬೆಳೆಯುವಂತ ಬೆಳೆಗಳಿಗೆ ಸೂಕ್ತ ಬೆಲೆಗಳು ಸಿಗುವುದಕ್ಕೆ ಯಾಕಂದ್ರೆ ನೀರಾವರಿ ಇಲ್ಲದಂತ ಜಗದಲ್ಲಿ ನೀರಾವರಿ ಇದ್ದಲ್ಲೇ ಜನಗಳು ಒಳ್ಳೆ ಬೆಳೆಗಳನ್ನು ಬೆಳೀತಾರೆ, ಅಲ್ಲಿ ಇಳುವರಿಗೆ ಬರ್ತೈತಿ. ನಮ್ಮ ಭಾಗದಲ್ಲಿ ಏನಿದೆಯಲ್ಲ ಇಳುವರಿಗೇನೆ ಬರೋದಿಲ್ಲ. ನಮ್ಮ ನೀರಾವರಿ ಪ್ರದೇಶದಲ್ಲಿ ಎಕರೆಗೆ 40 ಚೀಲ 45 ಚೀಲ ಭತ್ತ ಬೆಳೆದ್ರೆ ನಮ್ಮಲ್ಲಿ 15 ಚೀಲ 20 ಚೀಲ ಆದ್ರೆ ಬಹಳ ಖರ್ಚು, ಅದಕ್ಕಿಂತ ಹೆಚ್ಚು ಖರ್ಚು ಬರ್ತೈತಿ. ಅದಕ್ಕೆ ಒಳ್ಳೆ ಬೆಲೆ ಸಿಕ್ಕಾಗ ಅದನ್ನ ಆ ರೈತರು ಬದುಕಲಿಕ್ಕೆ ಅನುಕೂಲ ಆಗ್ತೈತೆ ಅನ್ನೋದ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ತಮ್ಮ ಮುಖಾಂತರ ನಾನು ಉತ್ತರ ಕರ್ನಾಟಕದ ಮತ್ತೊಂದು ಬಹುದೊಡ್ಡ ಬೇಡಿಕೆ ಏನು ಕಳಸಾ ಬಂಡೂರಿ ಇದೆ. ನಾನು ಕೂಡ ಏನು ಕಳೆದ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಬಿಜೆಪಿ ಸದಸ್ಯರಲ್ಲಿ ನಾನು ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ. ಮಹಾರಾಷ್ಟ್ರದಲ್ಲಿ ತಮ್ಮ ಸರ್ಕಾರ ಇದೆ, ಗೋವಾದಲ್ಲಿ ತಮ್ಮ ಸರ್ಕಾರ ಇದೆ, ಕೇಂದ್ರದಲ್ಲೂ ತಮ್ಮ ಸರ್ಕಾರ ಇದೆ. 3 ಕಡೆ ನಿಮ್ಮ ಸರ್ಕಾರ ಇದ್ರೂ ಕೂಡ ಕಳಸಾ ಬಂಡೂರಿ ಯೋಜನೆ ಜಾರಿ ಯಾಕೆ ಆಗ್ತಾ ಇಲ್ಲ, ಅದರಲ್ಲಿ ತಮ್ಮ ಇಂಟ್ರೆಸ್ಟ್ ಯಾಕೆ ಕಾಣ್ತಾ ಇಲ್ಲ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಮ್ಮ ಮುಖಾಂತರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಧ್ಯಕ್ಷರೇ, 4 ಕಡೆ ನಾವು ಕೂಡ ಕಳೆದ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಆ ಸಂದರ್ಭದಲ್ಲಿ ನಾನು ಹುಬ್ಬಳ್ಳಿಯಲ್ಲಿ ಇದ್ದೆ. ಹುಬ್ಬಳ್ಳಿಯಲ್ಲಿ ಎಲ್ಲಾ ಕಡೆ ಫ್ಲೆಕ್ಸ್ಗಳಿದ್ವು, ಎಲ್ಲಾ ಕಡೆ ಸಿಹಿ ಹಂಚ್ತಾ ಇದ್ರು. ನಾನು ಅವತ್ತಿನ ಶಾಸಕನಾಗಿರ್ಲಿಲ್ಲ. ಅವಾಗ ನಾನು ತುಂಬಾ ಖುಷಿ ಪಟ್ಟಿದ್ದೆ, ಯಾರೋ ಮಾಡ್ತಾ ಇದ್ದಾರೆ ಬಿಡು, ಅಟ್ಲೀಸ್ಟ್ ಆ ಯೋಜನೆ ಮುಖಾಂತರ ಈ ಭಾಗದ ಜನರ, ಉತ್ತರ ಕರ್ನಾಟಕ ಭಾಗದ ಜನರ ಏನು ಅತಿ ದೊಡ್ಡ ಏನು ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಕುಡಿಯುವ ನೀರಿನ ಒಂದು ಲಭ್ಯತೆ ಆಗ್ತಿತ್ತು ಅನ್ನೋದನ್ನು ನಾನು ಮರೆತುಕೊಂಡು ಅವತ್ತು ನಾನು ಖುಷಿ ಪಟ್ಟಿದ್ದೆ. ಆದ್ರಿಂದ ಅಧ್ಯಕ್ಷರೇ, ಮತ್ತೊಂದು ನಾನು ತಮ್ಮಲ್ಲಿ ನಾನು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಇನ್ನು ನಾನು ತಮ್ಮ ಮುಖಾಂತರ ಮಾನ್ಯ ಸಚಿವರಲ್ಲಿ ನಾನು ವಿಶೇಷವಾಗಿ ಉದ್ಯೋಗ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅದಕ್ಕೆ ಅತಿ ಹೆಚ್ಚಿನ ಒತ್ತು ಕೊಡುವಂತ ಕೆಲಸ ಈ ಸರ್ಕಾರ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿ, ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತ ಒಂದು ಸವಣೂರು ಪಟ್ಟಣ 50,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ. ಇಲ್ಲಿ ಅಲ್ಲಿ 135 ವರ್ಷಗಳ ಹಳೆಯ ಕಟ್ಟಡ ಇದೆ. ಯಾವುದು ನಮ್ಮ ಇದು ದವಾಖಾನೆ ಕಟ್ಟಡ ಇದೆ. ತಮ್ಮ ಮುಖಾಂತರ ನಾನು ಸಚಿವರಿಗೆ ನಾನೀಗಲೂ ಮನವಿಯನ್ನು ಮಾಡಿದ್ದೇನೆ. ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ, ಬರುವ ದಿನಗಳಲ್ಲಿ 50,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತ ಸವಣೂರು ಪಟ್ಟಣದಲ್ಲಿ ಒಂದು ಒಳ್ಳೆ ಸುಸಜ್ಜಿತ ದವಾಖಾನೆಯನ್ನು ನಿರ್ಮಿಸಲಿಕ್ಕೆ ಅವರು ಸಹಕಾರ ಮಾಡಬೇಕು. ಅವರು ನಮಗೆ ಅದರ ಬಗ್ಗೆ ಯೋಜನೆಯನ್ನು ರೂಪಿಸಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಅವರಲ್ಲಿ ಮನವಿ ಮಾಡ್ತೇನೆ. ನನ್ನನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆ ಧನ್ಯವಾದ ಅರ್ಪಿಸಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.